ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಕನ್ಯಾ ರಾಶಿಯಲ್ಲಿ ಜನನವಾಗಿರತಕ್ಕಂಥವ್ರಿಗೆ ಈ ಒಂದು ವರ್ಷದಲ್ಲಿ ಸಾಕಷ್ಟು ಅನುಕೂಲತೆಗಳೆಲ್ಲವೂ ಕೂಡ ಆಗ್ತಕ್ಕಂಥದ್ದು. ದಶಮದಲ್ಲಿ ಇರ್ತಕ್ಕಂತಹ ಗುರು ಲಾಭ ಸ್ಥಾನಕ್ಕೆ ಅಂದರೆ 11ನೇ ಮನೆಯನ್ನ ಪ್ರವೇಶ ಮಾಡ್ತಕ್ಕಂತಹ ಒಂದು ಯೋಗವೂ ಕೂಡ ಇದೆ. ಬಹಳ ವರ್ಷಗಳಿಂದ ನಿಮಗೆ ಯಾವುದೋ ಒಂದು ಹಣಕಾಸಿನ ಸಮಸ್ಯೆಗಳಿದೆ, ಋಣಬಾಧೆಗಳಿದೆ, ಇದೆಲ್ಲವೂ ಕೂಡ ನಿವಾರಣೆ ಆಗ್ತಕ್ಕಂತಹ ಒಂದು ಶುಭ ವರ್ಷ ಅಂತ ಹೇಳಿ ತಿಳಿಸ್ಬೋದು. ಉದ್ಯೋಗದಲ್ಲಿ ಒಂದು ಸಣ್ಣ ಬದಲಾವಣೆಯೂ ಕೂಡ ಆಗ್ತಕ್ಕಂತಹ ಒಂದು ವರ್ಷವೂ ಕೂಡ ಆಗಿರುತ್ತೆ. ನೀವು ಬಹಳ ದಿನದಿಂದ ಉದ್ಯೋಗವನ್ನು ಏನಾದರೂ ಬದಲಾವಣೆಯನ್ನ ಮಾಡಬೇಕು, ಬೇರೆ ಕೆಲಸಕ್ಕೆ ಹೋಗಬೇಕು, ಬೇರೆ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತಕ್ಕಂಥವ್ರು ಈ ವರ್ಷ ನೀವು ಮಾಡತಕ್ಕಂತಹ ಪ್ರಯತ್ನಗಳು ಒಳ್ಳೆಯದಾಗಿರುತ್ತೆ. ಹಾಗಾಗಿ ಅನುಕೂಲ ಅಂತ ಹೇಳ್ಬೋದು. ಮತ್ತು ಪಿತ್ರಾರ್ಜಿತವಾಗಿರ್ತಕ್ಕಂತಹ ಯಾವುದೇ ಭೂಮಿ ಮತ್ತು ಆಸ್ತಿ ಏನಾದರೂ ಕೂಡ ಇದ್ದಲ್ಲಿ ಅದು ಬಹಳ ದಿನದಿಂದ ನಿಮ್ಮ ಕೈ ಸೇರ್ತಾ ಇಲ್ಲ, ಎಲ್ಲೋ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಇದೆ ಅಂತಕ್ಕಂಥವ್ರು ಕೂಡ ಈ ಒಂದು ಪಿತ್ರಾರ್ಜಿತವಾಗಿರ್ತಕ್ಕಂತಹ ಭೂಮಿ ಮತ್ತು ಆಸ್ತಿಯನ್ನ ಪುನಃ ಪಡಿತಕ್ಕಂತಹ ಒಂದು ಶುಭ ಯೋಗ ಈ ವರ್ಷದಲ್ಲಿ ನಿಮಗೆ ಉಂಟಾಗತ್ತೆ. ಮತ್ತು ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂತಹ ಒಂದು ಆಲೋಚನೆಯಲ್ಲಿದ್ರೂ ಕೂಡ ಈ ವರ್ಷದಲ್ಲಿ ಅದೆಲ್ಲವೂ ಕೂಡ ಶುಭವಾಗ್ತಕ್ಕಂಥದ್ದಾಗಿದೆ. ಸಪ್ತಮ ಶನಿ ನೇರವಾಗಿ ದೃಷ್ಟಿಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಆಲಸ್ಯ ಅಥವಾ ಲೇಜಿನೆಸ್ನ ಸ್ವಲ್ಪ ಬಿಟ್ಟಿದ್ದಾದಲ್ಲಿ ಕನ್ಯಾ ರಾಶಿಯವರಿಗೆ ಸಾಕಷ್ಟು ಒಂದು ಶುಭ ಫಲಗಳೆಲ್ಲವೂ ಕೂಡ ಈ ವರ್ಷದಲ್ಲಿ ಉಂಟಾಗತ್ತೆ. ಮತ್ತು ಹಾಗೆಯೇ ಕೂಡ 6ನೇ ಮನೆಯಲ್ಲಿರ್ತಕ್ಕಂಥ ರಾಹು ಸ್ವಲ್ಪ ಚರ್ಮದ ವ್ಯಾಧಿಗಳಿರ್ಬೋದು, ಸ್ಕಿನ್ ಅಲರ್ಜಿ ಅಥವಾ ಏನಾದರೂ ಕೂಡ ಅಲರ್ಜಿಗಳಾಗ್ತಕ್ಕಂತಹ ಒಂದು ಯೋಗವೂ ಕೂಡ ಇದೆ. ಹಾಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನ ಹರಿಸಿ. ಮತ್ತು ಎಲ್ಲೂ ಕೂಡ ನೀವು ಲೇಸಿಯಾಗಿರ್ತಕ್ಕಂಥದ್ದು ಬೇಡ, ಸಾಕಷ್ಟು ಆಕ್ಟಿವ್ ಆಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ. ಇದರಿಂದ ಸಾಕಷ್ಟು ಶುಭ ಫಲ ಮತ್ತು ಲಾಭ ಎಲ್ಲವೂ ಈ ಒಂದು 2026ರಲ್ಲಿ ಕನ್ಯಾ ರಾಶಿಗೆ ಸಿಗತ್ತೆ ಅಂತ ಹೇಳಿ ತಿಳಿಸ್ಬೋದಾಗಿದೆ.